ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶಿರಸಿ ತಾಲೂಕಿನ ಮತ್ತಿಘಟ್ಟ ಗ್ರಾಮದ ಸಮೀಪದ ಜೋಗನಹಕ್ಕಲು ಜಲಪಾತದಲ್ಲಿ ಯುವಕನೊಬ್ಬ ನಾಪತ್ತೆಯಾಗಿರುವ ಘಟನೆ 6 ದಿನ ಕಳೆದರೂ ಇವತ್ತಿಗೂ ಯುವಕನ ಮೃತದೇಹ ಪತ್ತೆ ಆಗದೇ ಇರುವ ಹಿನ್ನೆಲೆ ಶಾಸಕ ಭೀಮಣ್ಣ ನಾಯಕ್ ಶನಿವಾರ ಖುದ್ದಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಮುಳುಗು ತಜ್ಞರನ್ನ ಭೇಟಿ ಮಾಡಿದ್ರು. ನಂತರ ಮುಳುಗು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಮೃತ ಯುವಕನ ದೇಹ ಪತ್ತೆ ಹಚ್ಚಲು ಬೇಕಾದ ನೆರವು ನಾನು ಮಾಡ್ತೀನಿ ಅಂತ ಮುಳುಗು ತಜ್ಞರಿಗೆ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ಈ ಮೊದಲು ಜಲಪಾತದಲ್ಲಿ ಹೆಚ್ಚು ನೀರು ಹರಿತಾ ಇರುವ ಕಾರಣದಿಂದ ಶೋಧ ಕಾರ್ಯದಲ್ಲಿ ಅಡಚಣೆ ಉಂಟಾಗಿದ್ದು, ಅದರ ಪರಿಣಾಮವಾಗಿ ವಿಶೇಷ ತರಬೇತಿ ಪಡೆದ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ತಂಡವನ್ನ ಸ್ಥಳಕ್ಕೆ ಇಳಿಸಲಾಗಿತ್ತು. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ 28 ಸದಸ್ಯರ ತಂಡ ಪವನ್ನ ಪತ್ತೆಗಾಗಿ ಶೋಧ ಕಾರ್ಯ ನಡೆಸಿತ್ತು. ಅವರಿಗೆ ಸ್ಥಳೀಯರು ಕೂಡ ಸಹಕರಿಸಿದ್ರು. ಎಷ್ಟೆಲ್ಲ ಶೋಧ ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಮೃತದೇಹ ಪತ್ತೆ ಆಗಿರುವುದಿಲ್ಲ. ಆದ್ದರಿಂದ ಮೃತದೇಹ ಸಿಗದ ಹಿನ್ನೆಲೆ ಇನ್ನು ಹೆಚ್ಚಿನ ತೀವ್ರ ಶೋಧ ಕಾರ್ಯ ಮಾಡಿ ಮೃತದೇಹ ಪತ್ತೆ ಹಚ್ಚುವ ನಿರೀಕ್ಷೆಯಲ್ಲಿ ಇದ್ದಾರೆ.